ಅದಕ್ಕೆ 625 ತಗೊಂಡಂತಹ ಧನುಷ್ ಸುಧೀರ್ ಮೈಸೂರವರಿದ್ದಾರೆ, ಮಾತಾಡ್ಸ್ಕೊಂಡು ಹೋಗೋಣ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಹೇಗನ್ನಿಸ್ತಿದೆ? ತುಂಬ ಖುಷಿ ಆಗ್ತಿದೆ. ನನಗೆ ಪಟ್ಟಿದ್ದು ಪರಿಶ್ರಮಕ್ಕೆ ಸರಿಯಾಗಿ ರಿಸಲ್ಟ್ ಸಿಕ್ಕಿದೆ ಅಂತ ಅನಿಸ್ತಾ ಇದೆ. ನಿರೀಕ್ಷೆ ಇತ್ತ? ನಾನು 625 ಇತ್ತು. ಯಾವ ಥರ ಸ್ಟಡೀಸ್ ಎಲ್ಲ ಇತ್ತು ಅಂತ? ಹೆಚ್ಚು ಸ್ಟಡಿ ಮಾಡಿರಲಿಲ್ಲ, ಆದರೆ ನಾನು ಕ್ವಾಲಿಟಿ ಮಾಡಿದ್ದು ಸ್ಟಡಿ ಅದು ಚೆನ್ನಾಗಿ ಮಾಡಿದ್ದೆ. ಕ್ವಾಲಿಟಿ ಸ್ಟಡಿ ಇತ್ತು. ಟೈಮ್ ಹೆಚ್ಚಿಲ್ಲದೆ ಇದ್ರೂ ಓದೋವಾಗ ಸರಿಯಾಗಿ ಓದಿದ್ದೆ. ಮತ್ತು ಎಷ್ಟು ಗಂಟೆಗಳ ಕಾಲ ಓದ್ತಾ ಇದ್ರಾ ನೀವು? ಹೆಚ್ಚಿಗಾದರೆ 2 ಗಂಟೆ ಅಷ್ಟೇ. ಯಾವುದು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ರಾ? ಹೇಗೆ ಪ್ಲ್ಯಾನ್ ಮಾಡ್ಕೊಂಡ್ರಾ? ಅಂದರೆ ತಿಂಗಳ ಗಂಟೆಯಿಂದ ಪ್ಲ್ಯಾನ್ ಮಾಡ್ಕೊಂಡ್ರಾ ಅಥವಾ ಯಾವ ರೀತಿ ಇತ್ತು ನಿಮ್ಮ ಎಕ್ಸಾಮಿನೇಷನ್ ಪ್ಲ್ಯಾನಿಂಗ್? ಲಾಸ್ಟ್ 1 to 2 months ತುಂಬ ಕಷ್ಟಪಟ್ಟಿದ್ದೀನಿ. ಆವಾಗಲೂ ಹೆಚ್ಚು ಸ್ಟಡಿ ಇಲ್ಲದೆ ಇದ್ರೂ ಓದಿದ್ದು ಟೈಮ್ ಅಷ್ಟು ನೀಟಾಗಿ ಓದಿದ್ದೆ ಕಾನ್ಸಂಟ್ರೇಷನಿಂದ. ಅದರಿಂದ ತುಂಬ ಹೆಲ್ಪ್ ಆಯಿತು. ಈ ಥರ್ಡ್ ಲ್ಯಾಂಗ್ವೇಜ್ ಗ್ರೇಡ್ ವಿಚಾರವಾಗಿ ಏನಾದರೂ ಒಂದು ಸ್ವಲ್ಪ ಕನ್ಫ್ಯೂಷನ್ ಇತ್ತಾ, ಆತಂಕ ಇತ್ತಾ? ಹೌದು, ಸ್ವಲ್ಪ ಇತ್ತು. ಅಷ್ಟು ಸೀರಿಯಸ್ಸಾಗಿ ಓದಿರಲಿಲ್ಲ, ಬಟ್ ಪೇಪರ್ ಈಸಿ ಇದ್ದಿದ್ದರಿಂದ ಚೆನ್ನಾಗಿ ಬರೆದಿದ್ದೀನಿ. ಅದರಲ್ಲೂ 100 ಬಂದಿದೆ. ಸೊ ಪರವಾಗಿಲ್ಲ. ಆದ್ರೂ ಅದರಿಂದ ಅಷ್ಟು ಪ್ರಾಬ್ಲಮ್ ಆಗಲಿಲ್ಲ. ಏನು ಕನಸು ಹೊತ್ತಿದ್ದೀರಾ? ಮುಂದೆ ಏನು ಮಾಡಬೇಕು? ಇಂಜಿನಿಯರಿಂಗ್ ಮಾಡಬೇಕು ಅಂತ. ಇಂಜಿನಿಯರಿಂಗ್. ಪೇರೆಂಟ್ ಸಪೋರ್ಟು, ಯಾರ ಸಪೋರ್ಟು ಹೆಚ್ಚಿಗೆ ಈ ಟೈಮ್ನಲ್ಲಿ ನಿಮಗೆ ಈ ನೆನಪಾಗ್ತಾ ಇದೆ? ಇವಾಗ ಪೇರೆಂಟ್ ಸಪೋರ್ಟ್ ಮತ್ತು ಟ್ಯೂಷನ್ ಟೀಚರ್ಸ್, ಸ್ಕೂಲ್ ಅಫ್ಕೋರ್ಸ್. ಪೇರೆಂಟ್ಸ್ ಮತ್ತು ಟ್ಯೂಷನ್ ಟೀಚರ್ಸು, ಪೇರೆಂಟ್ಸ್ ನಮ್ಮ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡೋದು. ಟ್ಯೂಷನ್ ಟೀಚರ್ಸ್ ಆಗಲಿ, ಸ್ಕೂಲ್ ಟೀಚರ್ಸ್ ಆಗಲಿ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು. ನಮಗೆ ಕಾನ್ಸೆಪ್ಟ್ಸ್ ಯಾವುದು ಓದಬೇಕು ಅದೆಲ್ಲ ತುಂಬ ಹೇಳಿಕೊಟ್ಟು ತುಂಬ ಹೆಲ್ಪ್ ಮಾಡಿದ್ರು ನಮಗೆ. ಅದೆಲ್ಲ ಸೇರೇನೇ ಇದಾಗಿರೋದು. ಇವೆಷ್ಟು 625ಕ್ಕೆ 625 ಪಡೆದಂತಹ ಧನುಷ್ ಸುಧೀರ್ ಮೈಸೂರವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅದಕ್ಕೆ 625 ತಗೊಂಡಂತಹ ಧನುಷ್ ಸುಧೀರ್ ಮೈಸೂರವರಿದ್ದಾರೆ, ಮಾತಾಡ್ಸ್ಕೊಂಡು ಹೋಗೋಣ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಹೇಗನ್ನಿಸ್ತಿದೆ? ತುಂಬ ಖುಷಿ ಆಗ್ತಿದೆ. ನನಗೆ ಪಟ್ಟಿದ್ದು ಪರಿಶ್ರಮಕ್ಕೆ ಸರಿಯಾಗಿ ರಿಸಲ್ಟ್ ಸಿಕ್ಕಿದೆ ಅಂತ ಅನಿಸ್ತಾ ಇದೆ. ನಿರೀಕ್ಷೆ ಇತ್ತ? ನಾನು 625 ಇತ್ತು. ಯಾವ ಥರ ಸ್ಟಡೀಸ್ ಎಲ್ಲ ಇತ್ತು ಅಂತ? ಹೆಚ್ಚು ಸ್ಟಡಿ ಮಾಡಿರಲಿಲ್ಲ, ಆದರೆ ನಾನು ಕ್ವಾಲಿಟಿ ಮಾಡಿದ್ದು ಸ್ಟಡಿ ಅದು ಚೆನ್ನಾಗಿ ಮಾಡಿದ್ದೆ. ಕ್ವಾಲಿಟಿ ಸ್ಟಡಿ ಇತ್ತು. ಟೈಮ್ ಹೆಚ್ಚಿಲ್ಲದೆ ಇದ್ರೂ ಓದೋವಾಗ ಸರಿಯಾಗಿ ಓದಿದ್ದೆ. ಮತ್ತು ಎಷ್ಟು ಗಂಟೆಗಳ ಕಾಲ ಓದ್ತಾ ಇದ್ರಾ ನೀವು? ಹೆಚ್ಚಿಗಾದರೆ 2 ಗಂಟೆ ಅಷ್ಟೇ. ಯಾವುದು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ರಾ? ಹೇಗೆ ಪ್ಲ್ಯಾನ್ ಮಾಡ್ಕೊಂಡ್ರಾ? ಅಂದರೆ ತಿಂಗಳ ಗಂಟೆಯಿಂದ ಪ್ಲ್ಯಾನ್ ಮಾಡ್ಕೊಂಡ್ರಾ ಅಥವಾ ಯಾವ ರೀತಿ ಇತ್ತು ನಿಮ್ಮ ಎಕ್ಸಾಮಿನೇಷನ್ ಪ್ಲ್ಯಾನಿಂಗ್? ಲಾಸ್ಟ್ 1 to 2 months ತುಂಬ ಕಷ್ಟಪಟ್ಟಿದ್ದೀನಿ. ಆವಾಗಲೂ ಹೆಚ್ಚು ಸ್ಟಡಿ ಇಲ್ಲದೆ ಇದ್ರೂ ಓದಿದ್ದು ಟೈಮ್ ಅಷ್ಟು ನೀಟಾಗಿ ಓದಿದ್ದೆ ಕಾನ್ಸಂಟ್ರೇಷನಿಂದ. ಅದರಿಂದ ತುಂಬ ಹೆಲ್ಪ್ ಆಯಿತು. ಈ ಥರ್ಡ್ ಲ್ಯಾಂಗ್ವೇಜ್ ಗ್ರೇಡ್ ವಿಚಾರವಾಗಿ ಏನಾದರೂ ಒಂದು ಸ್ವಲ್ಪ ಕನ್ಫ್ಯೂಷನ್ ಇತ್ತಾ, ಆತಂಕ ಇತ್ತಾ? ಹೌದು, ಸ್ವಲ್ಪ ಇತ್ತು. ಅಷ್ಟು ಸೀರಿಯಸ್ಸಾಗಿ ಓದಿರಲಿಲ್ಲ, ಬಟ್ ಪೇಪರ್ ಈಸಿ ಇದ್ದಿದ್ದರಿಂದ ಚೆನ್ನಾಗಿ ಬರೆದಿದ್ದೀನಿ. ಅದರಲ್ಲೂ 100 ಬಂದಿದೆ. ಸೊ ಪರವಾಗಿಲ್ಲ. ಆದ್ರೂ ಅದರಿಂದ ಅಷ್ಟು ಪ್ರಾಬ್ಲಮ್ ಆಗಲಿಲ್ಲ. ಏನು ಕನಸು ಹೊತ್ತಿದ್ದೀರಾ? ಮುಂದೆ ಏನು ಮಾಡಬೇಕು? ಇಂಜಿನಿಯರಿಂಗ್ ಮಾಡಬೇಕು ಅಂತ. ಇಂಜಿನಿಯರಿಂಗ್. ಪೇರೆಂಟ್ ಸಪೋರ್ಟು, ಯಾರ ಸಪೋರ್ಟು ಹೆಚ್ಚಿಗೆ ಈ ಟೈಮ್ನಲ್ಲಿ ನಿಮಗೆ ಈ ನೆನಪಾಗ್ತಾ ಇದೆ? ಇವಾಗ ಪೇರೆಂಟ್ ಸಪೋರ್ಟ್ ಮತ್ತು ಟ್ಯೂಷನ್ ಟೀಚರ್ಸ್, ಸ್ಕೂಲ್ ಅಫ್ಕೋರ್ಸ್. ಪೇರೆಂಟ್ಸ್ ಮತ್ತು ಟ್ಯೂಷನ್ ಟೀಚರ್ಸು, ಪೇರೆಂಟ್ಸ್ ನಮ್ಮ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡೋದು. ಟ್ಯೂಷನ್ ಟೀಚರ್ಸ್ ಆಗಲಿ, ಸ್ಕೂಲ್ ಟೀಚರ್ಸ್ ಆಗಲಿ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು. ನಮಗೆ ಕಾನ್ಸೆಪ್ಟ್ಸ್ ಯಾವುದು ಓದಬೇಕು ಅದೆಲ್ಲ ತುಂಬ ಹೇಳಿಕೊಟ್ಟು ತುಂಬ ಹೆಲ್ಪ್ ಮಾಡಿದ್ರು ನಮಗೆ. ಅದೆಲ್ಲ ಸೇರೇನೇ ಇದಾಗಿರೋದು. ಇವೆಷ್ಟು 625ಕ್ಕೆ 625 ಪಡೆದಂತಹ ಧನುಷ್ ಸುಧೀರ್ ಮೈಸೂರವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅದಕ್ಕೆ 625 ತಗೊಂಡಂತಹ ಧನುಷ್ ಸುಧೀರ್ ಮೈಸೂರವರಿದ್ದಾರೆ, ಮಾತಾಡ್ಸ್ಕೊಂಡು ಹೋಗೋಣ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಹೇಗನ್ನಿಸ್ತಿದೆ? ತುಂಬ ಖುಷಿ ಆಗ್ತಿದೆ. ನನಗೆ ಪಟ್ಟಿದ್ದು ಪರಿಶ್ರಮಕ್ಕೆ ಸರಿಯಾಗಿ ರಿಸಲ್ಟ್ ಸಿಕ್ಕಿದೆ ಅಂತ ಅನಿಸ್ತಾ ಇದೆ. ನಿರೀಕ್ಷೆ ಇತ್ತ? ನಾನು 625 ಇತ್ತು. ಯಾವ ಥರ ಸ್ಟಡೀಸ್ ಎಲ್ಲ ಇತ್ತು ಅಂತ? ಹೆಚ್ಚು ಸ್ಟಡಿ ಮಾಡಿರಲಿಲ್ಲ, ಆದರೆ ನಾನು ಕ್ವಾಲಿಟಿ ಮಾಡಿದ್ದು ಸ್ಟಡಿ ಅದು ಚೆನ್ನಾಗಿ ಮಾಡಿದ್ದೆ. ಕ್ವಾಲಿಟಿ ಸ್ಟಡಿ ಇತ್ತು. ಟೈಮ್ ಹೆಚ್ಚಿಲ್ಲದೆ ಇದ್ರೂ ಓದೋವಾಗ ಸರಿಯಾಗಿ ಓದಿದ್ದೆ. ಮತ್ತು ಎಷ್ಟು ಗಂಟೆಗಳ ಕಾಲ ಓದ್ತಾ ಇದ್ರಾ ನೀವು? ಹೆಚ್ಚಿಗಾದರೆ 2 ಗಂಟೆ ಅಷ್ಟೇ. ಯಾವುದು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ರಾ? ಹೇಗೆ ಪ್ಲ್ಯಾನ್ ಮಾಡ್ಕೊಂಡ್ರಾ? ಅಂದರೆ ತಿಂಗಳ ಗಂಟೆಯಿಂದ ಪ್ಲ್ಯಾನ್ ಮಾಡ್ಕೊಂಡ್ರಾ ಅಥವಾ ಯಾವ ರೀತಿ ಇತ್ತು ನಿಮ್ಮ ಎಕ್ಸಾಮಿನೇಷನ್ ಪ್ಲ್ಯಾನಿಂಗ್? ಲಾಸ್ಟ್ 1 to 2 months ತುಂಬ ಕಷ್ಟಪಟ್ಟಿದ್ದೀನಿ. ಆವಾಗಲೂ ಹೆಚ್ಚು ಸ್ಟಡಿ ಇಲ್ಲದೆ ಇದ್ರೂ ಓದಿದ್ದು ಟೈಮ್ ಅಷ್ಟು ನೀಟಾಗಿ ಓದಿದ್ದೆ ಕಾನ್ಸಂಟ್ರೇಷನಿಂದ. ಅದರಿಂದ ತುಂಬ ಹೆಲ್ಪ್ ಆಯಿತು. ಈ ಥರ್ಡ್ ಲ್ಯಾಂಗ್ವೇಜ್ ಗ್ರೇಡ್ ವಿಚಾರವಾಗಿ ಏನಾದರೂ ಒಂದು ಸ್ವಲ್ಪ ಕನ್ಫ್ಯೂಷನ್ ಇತ್ತಾ, ಆತಂಕ ಇತ್ತಾ? ಹೌದು, ಸ್ವಲ್ಪ ಇತ್ತು. ಅಷ್ಟು ಸೀರಿಯಸ್ಸಾಗಿ ಓದಿರಲಿಲ್ಲ, ಬಟ್ ಪೇಪರ್ ಈಸಿ ಇದ್ದಿದ್ದರಿಂದ ಚೆನ್ನಾಗಿ ಬರೆದಿದ್ದೀನಿ. ಅದರಲ್ಲೂ 100 ಬಂದಿದೆ. ಸೊ ಪರವಾಗಿಲ್ಲ. ಆದ್ರೂ ಅದರಿಂದ ಅಷ್ಟು ಪ್ರಾಬ್ಲಮ್ ಆಗಲಿಲ್ಲ. ಏನು ಕನಸು ಹೊತ್ತಿದ್ದೀರಾ? ಮುಂದೆ ಏನು ಮಾಡಬೇಕು? ಇಂಜಿನಿಯರಿಂಗ್ ಮಾಡಬೇಕು ಅಂತ. ಇಂಜಿನಿಯರಿಂಗ್. ಪೇರೆಂಟ್ ಸಪೋರ್ಟು, ಯಾರ ಸಪೋರ್ಟು ಹೆಚ್ಚಿಗೆ ಈ ಟೈಮ್ನಲ್ಲಿ ನಿಮಗೆ ಈ ನೆನಪಾಗ್ತಾ ಇದೆ?
ಇವಾಗ ಪೇರೆಂಟ್ಸ್ ಸಪೋರ್ಟ್ ಮತ್ತು ಟ್ಯೂಷನ್ ಟೀಚರ್ಸ್ ಸ್ಕೂಲ್ ಅಫ್ಕೋರ್ಸ್ ಪೇರೆಂಟ್ಸ್ ಮತ್ತು ಟ್ಯೂಷನ್ ಟೀಚರ್ಸು ಪೇರೆಂಟ್ಸ್ ನಮ್ಮ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡೋದು ಟ್ಯೂಷನ್ ಟೀಚರ್ಸ್ ಆಗಲಿ ಸ್ಕೂಲ್ ಟೀಚರ್ಸ್ ಆಗಲಿ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು ನಮಗೆ ಕಾನ್ಸೆಪ್ಟ್ಸ್ ಯಾವ್ದು ಓದಬೇಕು ಅದೆಲ್ಲ ತುಂಬ ಹೇಳ್ಕೊಟ್ಟು ತುಂಬ ಹೆಲ್ಪ್ ಮಾಡಿದ್ರು ನಮಗೆ ಅದೆಲ್ಲ ಸೇರೇನೇ ಇದಾಗಿರೋದು. ಇವೆಷ್ಟು 625ಕ್ಕೆ 625 ಪಡೆದಂತಹ ಧನುಷ್ ಸುಧೀರ್ ಮೈಸೂರವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದಕ್ಕೆ 625 ತಗೊಂಡಂತಹ ಧನುಷ್ ಸುಧೀರ್ ಮೈಸೂರವರಿದ್ದಾರೆ, ಮಾತಾಡ್ಸ್ಕೊಂಡು ಹೋಗೋಣ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್, ಹೇಗನ್ನಿಸ್ತಿದೆ? ತುಂಬ ಖುಷಿ ಆಗ್ತಿದೆ. ನನಗೆ ಪಟ್ಟಿದ್ದು ಪರಿಶ್ರಮಗೆ ಸರಿಯಾಗಿ ರಿಸಲ್ಟ್ ಸಿಕ್ಕಿದೆ ಅಂತ ಅನಿಸ್ತಾ ಇದೆ. ನಿರೀಕ್ಷೆ ಇತ್ತಾ? ನಾನು 625 ಇತ್ತು. ಯಾವ ಥರ ಸ್ಟಡೀಸ್ ಎಲ್ಲ ಇತ್ತು ಅಂತ? ಹೆಚ್ಚು ಸ್ಟಡಿ ಮಾಡಿರಲಿಲ್ಲ, ಆದರೆ ನಾನು ಕ್ವಾಲಿಟಿ ಮಾಡಿದ್ದು ಸ್ಟಡಿ ಅದು ಚೆನ್ನಾಗಿ ಮಾಡಿದ್ದೆ. ಕ್ವಾಲಿಟಿ ಸ್ಟಡಿ ಇತ್ತು. ಟೈಮ್ ಹೆಚ್ಚಿಲ್ಲದೆ ಇದ್ರೂ ಓದೋವಾಗ ಸರಿಯಾಗಿ ಓದಿದ್ದೆ. ಮತ್ತು ಎಷ್ಟು ಗಂಟೆಗಳ ಕಾಲ ಓದ್ತಾ ಇದ್ರಾ ನೀವು? ಹೆಚ್ಚಿಗಾದರೆ 2ರಿಂದ 3 ಗಂಟೆ ಅಷ್ಟೇ. ಯಾವುದು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ರಾ? ಹೇಗೆ ಪ್ಲ್ಯಾನ್ ಮಾಡ್ಕೊಂಡ್ರಾ? ಅಂದರೆ ತಿಂಗಳ ಗಂಟೆಯಿಂದನೂ ಪ್ಲ್ಯಾನ್ ಮಾಡ್ಕೊಂಡ್ರಾ ಅಥವಾ ಯಾವ ರೀತಿ ಇತ್ತು ನಿಮ್ಮ ಎಕ್ಸಾಮಿನೇಷನ್ ಪ್ಲ್ಯಾನಿಂಗು? ಲಾಸ್ಟ್ 1 to 2 months ತುಂಬ ಕಷ್ಟಪಟ್ಟಿದ್ದೀನಿ. ಆವಾಗಲೂ ಹೆಚ್ಚು ಸ್ಟಡಿ ಇಲ್ಲದೆ ಇದ್ರೂ ಓದಿದ್ದು ಟೈಮ್ ಅಷ್ಟು ನೀಟಾಗಿ ಓದಿದ್ದೆ ಕಾನ್ಸಂಟ್ರೇಷನಿಂದ. ಅದರಿಂದ ತುಂಬ ಹೆಲ್ಪ್ ಆಯಿತು. ಈ ಥರ್ಡ್ ಲ್ಯಾಂಗ್ವೇಜ್ ಗ್ರೇಡ್ ವಿಚಾರವಾಗಿ ಏನಾದರೂ ಒಂದು ಸ್ವಲ್ಪ ಕನ್ಫ್ಯೂಷನ್ ಇತ್ತಾ, ಆತಂಕ ಇತ್ತಾ? ಹೌದು, ಸ್ವಲ್ಪ ಇತ್ತು. ಅಷ್ಟು ಸೀರಿಯಸ್ಸಾಗಿ ಓದಿರಲಿಲ್ಲ, ಬಟ್ ಪೇಪರ್ ಈಸಿ ಇದ್ದಿದ್ದರಿಂದ ಚೆನ್ನಾಗಿ ಬರೆದಿದ್ದೀನಿ. ಅದರಲ್ಲೂ 100 ಬಂದಿದೆ. ಸೊ ಪರವಾಗಿಲ್ಲ. ಆದ್ರೂ ಅದರಿಂದ ಅಷ್ಟು ಪ್ರಾಬ್ಲಮ್ ಆಗಲಿಲ್ಲ. ಏನು ಕನಸು ಹೊತ್ತಿದ್ದೀರಾ? ಮುಂದೆ ಏನು ಮಾಡಬೇಕು? ಇಂಜಿನಿಯರಿಂಗ್ ಮಾಡಬೇಕು ಅಂತ. ಇಂಜಿನಿಯರಿಂಗ್. ಪೇರೆಂಟ್ ಸಪೋರ್ಟು, ಯಾರ ಸಪೋರ್ಟು ಹೆಚ್ಚಿಗೆ ಈ ಟೈಮ್ನಲ್ಲಿ ನಿಮಗೆ ಈ ನೆನಪಾಗ್ತಾ ಇದೆ? ಇವಾಗ ಪೇರೆಂಟ್ಸ್ ಸಪೋರ್ಟ್ ಮತ್ತು ಟ್ಯೂಷನ್ ಟೀಚರ್ಸ್ ಸ್ಕೂಲ್ ಅಫ್ಕೋರ್ಸ್ ಪೇರೆಂಟ್ಸ್ ಮತ್ತು ಟ್ಯೂಷನ್ ಟೀಚರ್ಸು ಪೇರೆಂಟ್ಸ್ ನಮ್ಮ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡೋದು ಟ್ಯೂಷನ್ ಟೀಚರ್ಸ್ ಆಗಲಿ ಸ್ಕೂಲ್ ಟೀಚರ್ಸ್ ಆಗಲಿ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು ನಮಗೆ ಕಾನ್ಸೆಪ್ಟ್ಸ್ ಯಾವ್ದು ಓದಬೇಕು ಅದೆಲ್ಲ ತುಂಬ ಹೇಳ್ಕೊಟ್ಟು ತುಂಬ ಹೆಲ್ಪ್ ಮಾಡಿದ್ರು ನಮಗೆ. ಅದೆಲ್ಲ ಸೇರೇನೇ ಇದಾಗಿರೋದು. ಇವೆಷ್ಟು 625ಕ್ಕೆ 625 ಪಡೆದಂತಹ ಧನುಷ್ ಸುಧೀರ್ ಮೈಸೂರವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದಕ್ಕೆ 625 ತಗೊಂಡಂತಹ ಧನುಷ್ ಸುಧೀರ್ ಮೈಸೂರವರಿದ್ದಾರೆ, ಮಾತಾಡ್ಸ್ಕೊಂಡು ಹೋಗೋಣ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್, ಹೇಗನ್ನಿಸ್ತಿದೆ? ತುಂಬ ಖುಷಿ ಆಗ್ತಿದೆ. ನನಗೆ ಪಟ್ಟಿದ್ದು ಪರಿಶ್ರಮಗೆ ಸರಿಯಾಗಿ ರಿಸಲ್ಟ್ ಸಿಕ್ಕಿದೆ ಅಂತ ಅನಿಸ್ತಾ ಇದೆ. ನಿರೀಕ್ಷೆ ಇತ್ತಾ? ನಾನು 625 ಇತ್ತು. ಯಾವ ಥರ ಸ್ಟಡೀಸ್ ಎಲ್ಲ ಇತ್ತು ಅಂತ? ಹೆಚ್ಚು ಸ್ಟಡಿ ಮಾಡಿರಲಿಲ್ಲ, ಆದರೆ ನಾನು ಕ್ವಾಲಿಟಿ ಮಾಡಿದ್ದು ಸ್ಟಡಿ ಅದು ಚೆನ್ನಾಗಿ ಮಾಡಿದ್ದೆ. ಕ್ವಾಲಿಟಿ ಸ್ಟಡಿ ಇತ್ತು. ಟೈಮ್ ಹೆಚ್ಚಿಲ್ಲದೆ ಇದ್ರೂ ಓದೋವಾಗ ಸರಿಯಾಗಿ ಓದಿದ್ದೆ. ಮತ್ತು ಎಷ್ಟು ಗಂಟೆಗಳ ಕಾಲ ಓದ್ತಾ ಇದ್ರಾ ನೀವು? ಹೆಚ್ಚಿಗಾದರೆ 2ರಿಂದ 3 ಗಂಟೆ ಅಷ್ಟೇ. ಯಾವುದು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ರಾ? ಹೇಗೆ ಪ್ಲ್ಯಾನ್ ಮಾಡ್ಕೊಂಡ್ರಾ? ಅಂದರೆ ತಿಂಗಳ ಗಂಟೆಯಿಂದನೂ ಪ್ಲ್ಯಾನ್ ಮಾಡ್ಕೊಂಡ್ರಾ ಅಥವಾ ಯಾವ ರೀತಿ ಇತ್ತು ನಿಮ್ಮ ಎಕ್ಸಾಮಿನೇಷನ್ ಪ್ಲ್ಯಾನಿಂಗು? ಲಾಸ್ಟ್ 1 to 2 months ತುಂಬ ಕಷ್ಟಪಟ್ಟಿದ್ದೀನಿ. ಆವಾಗಲೂ ಹೆಚ್ಚು ಸ್ಟಡಿ ಇಲ್ಲದೆ ಇದ್ರೂ ಓದಿದ್ದು ಟೈಮ್ ಅಷ್ಟು ನೀಟಾಗಿ ಓದಿದ್ದೆ ಕಾನ್ಸಂಟ್ರೇಷನಿಂದ. ಅದರಿಂದ ತುಂಬ ಹೆಲ್ಪ್ ಆಯಿತು. ಈ ಥರ್ಡ್ ಲ್ಯಾಂಗ್ವೇಜ್ ಗ್ರೇಡ್ ವಿಚಾರವಾಗಿ ಏನಾದರೂ ಒಂದು ಸ್ವಲ್ಪ ಕನ್ಫ್ಯೂಷನ್ ಇತ್ತಾ, ಆತಂಕ ಇತ್ತಾ? ಹೌದು, ಸ್ವಲ್ಪ ಇತ್ತು. ಅಷ್ಟು ಸೀರಿಯಸ್ಸಾಗಿ ಓದಿರಲಿಲ್ಲ, ಬಟ್ ಪೇಪರ್ ಈಸಿ ಇದ್ದಿದ್ದರಿಂದ ಚೆನ್ನಾಗಿ ಬರೆದಿದ್ದೀನಿ. ಅದರಲ್ಲೂ 100 ಬಂದಿದೆ. ಸೊ ಪರವಾಗಿಲ್ಲ. ಆದ್ರೂ ಅದರಿಂದ ಅಷ್ಟು ಪ್ರಾಬ್ಲಮ್ ಆಗಲಿಲ್ಲ. ಏನು ಕನಸು ಹೊತ್ತಿದ್ದೀರಾ? ಮುಂದೆ ಏನು ಮಾಡಬೇಕು? ಇಂಜಿನಿಯರಿಂಗ್ ಮಾಡಬೇಕು ಅಂತ. ಇಂಜಿನಿಯರಿಂಗ್. ಪೇರೆಂಟ್ ಸಪೋರ್ಟು, ಯಾರ ಸಪೋರ್ಟು ಹೆಚ್ಚಿಗೆ ಈ ಟೈಮ್ನಲ್ಲಿ ನಿಮಗೆ ಈ ನೆನಪಾಗ್ತಾ ಇದೆ? ಇವಾಗ ಪೇರೆಂಟ್ಸ್ ಸಪೋರ್ಟ್ ಮತ್ತು ಟ್ಯೂಷನ್ ಟೀಚರ್ಸ್ ಸ್ಕೂಲ್ ಅಫ್ಕೋರ್ಸ್ ಪೇರೆಂಟ್ಸ್ ಮತ್ತು ಟ್ಯೂಷನ್ ಟೀಚರ್ಸು ಪೇರೆಂಟ್ಸ್ ನಮ್ಮ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡೋದು ಟ್ಯೂಷನ್ ಟೀಚರ್ಸ್ ಆಗಲಿ ಸ್ಕೂಲ್ ಟೀಚರ್ಸ್ ಆಗಲಿ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು ನಮಗೆ ಕಾನ್ಸೆಪ್ಟ್ಸ್ ಯಾವ್ದು ಓದಬೇಕು ಅದೆಲ್ಲ ತುಂಬ ಹೇಳ್ಕೊಟ್ಟು ತುಂಬ ಹೆಲ್ಪ್ ಮಾಡಿದ್ರು ನಮಗೆ. ಅದೆಲ್ಲ ಸೇರೇನೇ ಇದಾಗಿರೋದು. ಇವೆಷ್ಟು 625ಕ್ಕೆ 625 ಪಡೆದಂತಹ ಧನುಷ್ ಸುಧೀರ್ ಮೈಸೂರವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.